ಇವತ್ತಿನ ವಿಡಿಯೋದಲ್ಲಿ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮದ ಬಗ್ಗೆ ಕೆಲವೊಂದು ಮಾಹಿತಿ ತಿಳ್ಕೊಳ್ಳೋಣ. ಈ ಆಧ್ಯಾತ್ಮ ಅಂದರೆ ನಮ್ಮ ಜನಗಳಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ. ಈ ಸಾಧು ಸಂತರನ್ನೆಲ್ಲ ನೋಡಿದಾಗ ಯಾಕೆ ಅವರೆಲ್ಲ ಹೀಗಿದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಹಾಗಾದರೆ ಈ ಸ್ಪಿರಿಚುಯಾಲಿಟಿ ಅಂದ್ರೇನು? ಅದೊಂದು ಧರ್ಮನ, ಕುಂತ್ಕೊಂಡು ಧ್ಯಾನ ಮಾಡೋದಾ, ಅಥವಾ ಯೋಗನ, ಇಲ್ಲ ದೇವಸ್ಥಾನಕ್ಕೆ ಹೋಗೋದೇ ಆಧ್ಯಾತ್ಮಿಕನ? ಅದರಿಂದ ನಮ್ಮ ಜೀವನದಲ್ಲಿ ಆಗೋ ಬದಲಾವಣೆಗಳೇನು? ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಉಟ್ಕೊಳ್ಳುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಸರಳವಾಗಿ ಇವತ್ತು ಉತ್ತರ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಪಿರಿಚುಯಾಲಿಟಿ ಅಂದ್ರೇನು? ಕೇವಲ ದೇವಸ್ಥಾನಕ್ಕೆ ಹೋಗೋದಲ್ಲ, ಪೂಜೆ ಮಾಡೋದಲ್ಲ, ಒಬ್ಬಂಟಿಯಾಗಿ ಸನ್ಯಾಸಿ ಆಗೋದು ಅಲ್ಲ. ಸ್ಪಿರಿಚುಯಾಲಿಟಿ ಅಂದರೆ ನಮ್ಮೊಳಗಿನ ಆತ್ಮವನ್ನು ನಾವು ಅರಿತುಕೊಳ್ಳೋದು. ನಮ್ಮಲ್ಲಿರೋ ಶಾಂತಿ, ಪ್ರೀತಿ, ಕರುಣೆ ಇವೆಲ್ಲವುಗಳನ್ನು ಅರಿತುಕೊಂಡು ಬಾಳೋದು. ನಾವೆಲ್ಲ ಸಾಮಾನ್ಯವಾಗಿ ನಮ್ಮ ಲೈಫಲ್ಲಿ ಏನು ಮಾಡ್ತೀವಿ? ಹಣ, ಕೆಲಸ, ಫ್ಯಾಮಿಲಿ, ಸೊಸೈಟಿ ಇವೆಲ್ಲ ಜಂಜಾಟಗಳಲ್ಲಿ ನಮ್ಮನ್ನು ನಾವು ಮರ್ತೋಗಿದ್ದೀವಿ. ಈ ಎಲ್ಲ ಜಂಜಾಟಗಳು ನಮ್ಮ ಹೊರಗಿನ ಜಗತ್ತು. ಆದರೆ ನಮ್ಮ ಒಳಗೆ ಒಂದು ಪ್ರಪಂಚ ಇದೆ, ಅದೇ ಆಧ್ಯಾತ್ಮಿಕ ಜಗತ್ತು. ಈ ಹೊರಗಿನ ಜಗತ್ತನ್ನು ನೀವು ಹೇಗೆ ಬೇಕಾದರೂ ಗೆಲ್ಬೋದು, ಆದರೆ ನಿಮ್ಮೊಳಗಿನ ಜಗತ್ತನ್ನು ಗೆಲ್ಲೋದಕ್ಕೆ ಜ್ಞಾನ ಬೇಕು. ಆಧ್ಯಾತ್ಮಿಕತೆ ನಮಗೆ ಇದೇ ಜ್ಞಾನವನ್ನು ಕೊಡುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ದುಃಖ ಆಗುತ್ತೆ, ಭಯ ಬರುತ್ತೆ, ಕೋಪನೂ ಬರುತ್ತೆ. ಇವುಗಳನ್ನ ನಾವು ತಪ್ಪಿಸೋದಕ್ಕಾಗಲ್ಲ. ಆದರೆ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ಕೋಪಕ್ಕೆ ಶರಣಾಗೋದಿಲ್ಲ, ಬೈಕೆ ಹಂಜೋದಿಲ್ಲ. ಅವನ ಮನಸ್ಸನ್ನು ಅವನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಅವನಲ್ಲಿರುತ್ತೆ. ಅದೇ ಆಧ್ಯಾತ್ಮಿಕ ಶಕ್ತಿ. ನಮ್ಮಲ್ಲಿ ಎರಡು ರೀತಿಯ ಆಲೋಚನೆಗಳು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಿರುತ್ತೆ. ಒಂದು ಆಲೋಚನೆ ಕಷ್ಟ ಬಂದಾಗ ಕುಸಿದು ಬೀಳುತ್ತೆ, ಇನ್ನೊಂದು ಆಲೋಚನೆ ಧೈರ್ಯವಾಗಿ ಮುನ್ನುಗ್ಗು ಅಂತ ಹೇಳುತ್ತೆ. ಈ ಎರಡು ಆಲೋಚನೆಗಳ ಮಧ್ಯೆ ಒಂದು ವ್ಯತ್ಯಾಸ ಏನು ಗೊತ್ತಾ? ಆಧ್ಯಾತ್ಮಿಕ ವ್ಯಕ್ತಿಯ ಆಲೋಚನೆ ಒಂದು ಸಮುದ್ರದಂತೆ ಇರುತ್ತೆ. ಸಮುದ್ರದ ಅಲೆಗಳು ತುಂಬ ಶಬ್ದ ಮಾಡಿದ್ರು, ಆದರೆ ಸಮುದ್ರದ ಆಳದಲ್ಲಿ ತುಂಬ ಶಾಂತಿ ನೆಲೆಸಿರುತ್ತೆ. ಆ ಶಾಂತಿ ಮನುಷ್ಯನಿಗೆ ಆಧ್ಯಾತ್ಮದಿಂದ ಬರುತ್ತೆ. ಯಾವಾಗಲೂ ನಮಗೆಲ್ಲ ಕೆಲವೊಂದು ಪ್ರಶ್ನೆಗಳು ಹುಟ್ಟುತ್ತೆ. ನಾವು ಯಾಕಿದ್ದೀವಿ? ಈ ಜೀವನದ ಅರ್ಥ ಏನು? ನಾವು ಯಾವ ರೀತಿ ಬದುಕಬೇಕು ಅನ್ನೋ ಪ್ರಶ್ನೆಗಳು ಹುಟ್ಟುತ್ತೆ. ಈ ರೀತಿ ಪ್ರಶ್ನೆಗಳೇ ನಮಗೆ ಜ್ಞಾನಕ್ಕೆ ಆರಂಭ ಅಂತ. ಯಾಕಂದರೆ ಪ್ರಶ್ನೆ ಕೇಳೋ ಮನಸ್ಸು ಸತ್ಯವನ್ನು ಹುಡುಕ್ತಾ ಇರುತ್ತೆ. ಈ ಪ್ರಶ್ನೆ ಈಗ ಹುಟ್ಟಿರೋದಲ್ಲ, ಸಾವಿರಾರು ವರ್ಷಗಳಿಂದ ಈ ಪ್ರಶ್ನೆ ಮನುಷ್ಯನ ಕಾಡ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡವರೇ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ. ಆ ಉತ್ತರವೇ ಆಧ್ಯಾತ್ಮ. ನಮ್ಮ ಭಾರತದಲ್ಲಿ ಪ್ರಮುಖ ಗ್ರಂಥ ಅನ್ನಿಸ್ಕೊಂಡಿರೋ ರಾಮಾಯಣ ನಮಗೆ ಆಧ್ಯಾತ್ಮದ ಬಗ್ಗೆ ಒಂದು ಒಳ್ಳೆಯ ಉದಾಹರಣೆ ಕೊಡುತ್ತೆ. ಅಲ್ಲಿ ಪ್ರಮುಖ ವ್ಯಕ್ತಿ ಶ್ರೀರಾಮ. ರಾಮನು ರಾಜ್ಕುಮಾರ, ಸಿಂಹಾಸನ ಸಿಗಬೇಕಾಗಿತ್ತು, ಪಟ್ಟಾಭಿಷೇಕ ಆಗಬೇಕಾಗಿತ್ತು. ಆದರೆ ಆಗಿದ್ದೇ ಬೇರೆ. 14 ವರ್ಷಗಳ ಕಾಲ ವನವಾಸ. ಪಟ್ಟಾಭಿಷೇಕ ಮಾಡಿಸ್ಕೊಳ್ಬೇಕಾದ ಶ್ರೀರಾಮ ವನವಾಸಕ್ಕೆ ಹೋಗ್ತಾನಂದರೆ ಅವನ ಮನಸ್ಸಿನ ಶಕ್ತಿನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹೀಗಾಗಿದ್ರೆ ಅವನೇನು ಮಾಡ್ತಿದ್ದ? ಕೋಪ ಮಾಡ್ಕೊತಿದ್ದ, ಈ ಕೆಲಸ ನನ್ನಿಂದ ಆಗಲ್ಲ ಅಂತ ವಿರೋಧ ಮಾಡ್ತಾ ಇದ್ದ. ಆದರೆ ಪ್ರಭು ಶ್ರೀರಾಮ ಶಾಂತವಾಗಿ, ನನ್ನ ತಂದೆಯ ಮಾತೆ ನನಗೆ ವೇದವಾಕ್ಯ, ನನ್ನ ತಂದೆಯ ಮಾತೆ ನನಗೆ ಧರ್ಮ ಅಂತ ಹೇಳ್ದ. ಇದು ಕೇವಲ ತಂದೆಯ ಮೇಲಿನ ಪ್ರೀತಿಯಲ್ಲ, ವಿಧೇಯತೆ ಅಲ್ಲ, ಶ್ರೀರಾಮನಿಗೆ ಇದ್ದಂಥ ಆಧ್ಯಾತ್ಮದ ಶಕ್ತಿ. ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿ ಪರಿಸ್ಥಿತಿಯನ್ನು ಶತ್ರುವಾಗಿ ನೋಡೋದಿಲ್ಲ. ಅವನು ಆ ಪರಿಸ್ಥಿತಿಯನ್ನು ಜೀವನದ ಪಾಠವನ್ನಾಗಿ ಪರಿಗಣಿಸ್ತಾನೆ. ಹಾಗಾದರೆ ಆಧ್ಯಾತ್ಮವನ್ನು ಅಭ್ಯಾಸ ಮಾಡೋದು ಹೇಗೆ? ನಾನೀಗಾಗಲೇ ಹೇಳಿರೋ ಹಾಗೆ ದೇವಸ್ಥಾನಕ್ಕೆ ಹೋಗೋದಲ್ಲ, ಮಂತ್ರ ಜಪಿಸೋದಲ್ಲ, ಯೋಗ ಮಾಡೋದು ಅಲ್ಲ. ಹಾಗಾದರೆ ಏನು? ಆಧ್ಯಾತ್ಮಿಕತೆ ಶುರು ಮಾಡಬೇಕಂದ್ರೆ ಮೊದಲು ನಮ್ಮೊಳಗೆ ನಮ್ಮನ್ನು ನಾವು ಕಂಡುಕೊಂಡು ಮಾತಾಡೋದನ್ನು ಕಲಿಬೇಕಾಗತ್ತೆ. ಅಂದರೆ ಪ್ರತಿದಿನ ಕೆಲ ಸಮಯ ಶಾಂತವಾಗಿ ಕೂತ್ಕೊಳ್ಳೋದು, ಯಾವ ಕೆಲಸನೂ ಬೇಡ, ಯಾರ ಜೊತೆ ಮಾತು ಬೇಡ. ಸ್ವಲ್ಪ ಸಮಯ ನಿಮ್ಮ ಉಸಿರಾಟವನ್ನು ಮಾತ್ರ ಗಮನಿಸ್ಕೊಂಡು ನೀವು ಸೈಲೆಂಟಾಗಿ ಕೂತ್ಕೊಬೇಕಾಗತ್ತೆ. ನೀವು ಆ ರೀತಿಯಾಗಿ ಕುಂತ್ಕೊಂಡಿದ್ದಾಗ ನಿಮಗೆ ಒಂದು ವಿಚಿತ್ರ ಅನುಭವ ಆಗುತ್ತೆ. ಏನಂದರೆ, ನಿಮ್ಮ ತಲೆಯಲ್ಲಿ ಎಷ್ಟು ಆಲೋಚನೆಗಳು ತುಂಬಿದೆ ಅಂತ ನಿಮಗೆ ಆಗ ಗೊತ್ತಾಗುತ್ತೆ. ಈ ಆಲೋಚನೆಗಳನ್ನ ನಿಮ್ಮ ಬಲದಿಂದ ನಿಲ್ಲಿಸೋದಕ್ಕಾಗೋದಿಲ್ಲ. ಯಾಕಂದರೆ ಆಲೋಚನೆಗಳನ್ನ ಸೃಷ್ಟಿ ಮಾಡೋದೇ ಮನಸ್ಸಿನ ಸ್ವಭಾವ. ಸಮುದ್ರದಲ್ಲಿ ಅಲೆಗಳು ಬರೋದು ಸಹಜ ಅನ್ನೋ ಹಾಗೆ ಮನಸ್ಸಿನಲ್ಲಿ ಸದಾಕಾಲ ಆಲೋಚನೆಗಳು ಬರೋದು ಸಹಜನೇ. ತುಂಬ ಜನ ಧ್ಯಾನಕ್ಕೆ ಅಂತ ಕುಂತಾಗ ಅವ್ರು ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವತ್ತು ನನಗೆ ಯಾವುದು ಕೆಟ್ಟ ಆಲೋಚನೆಗಳು ಬರಬಾರ್ದು ಅಂತ. ಆದರೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಆಲೋಚನೆಗಳು ನಿಂತ್ಕೊಳೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಆಲೋಚನೆಗಳನ್ನ ಯಾವತ್ತೂ ತಡಿಬಾರ್ದು. ಯಾಕಂದರೆ ಮನಸ್ಸಿಗೆ ಬಲವಂತ ಮಾಡಿದಷ್ಟು ನಿಮ್ಮ ಆಲೋಚನೆಗಳ ಚಂಚಲ ಜಾಸ್ತಿ ಆಗುತ್ತೆ.
ಆಲೋಚನೆಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ. ನೀವು ಬರಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಸಮಯ ವೆಯ್ಟ್ ಮಾಡಿ, ಆಲೋಚನೆಗಳು ಬಂದು ನಿಧಾನವಾಗಿ ಕಡಿಮೆ ಆಗ್ತವೆ. ಈಗ ಪೂರ್ತಿಯಾಗಿ ನಿಮ್ಮ ಗಮನವನ್ನ ಉಸಿರಾಟದ ಕಡೆ ತಿರುಗಿಸಿ. ನಿಮ್ಮ ಉಸಿರಾಟ ನೀವು ಗಮನಿಸ್ತಾ ಹೋದಷ್ಟು ನಿಮ್ಮ ಗಮನ ಸ್ಥಿರವಾಗುತ್ತಾ ಹೋಗುತ್ತೆ. ಇದು ಒಂದು ದಿನದಲ್ಲಿ ಸಾಧ್ಯವಾಗೋದಿಲ್ಲ. ನಿಧಾನವಾಗಿ ಬದಲಾವಣೆ ಶುರುವಾಗುತ್ತೆ. ಮೊದಲಿಗೆ ನಿಮ್ಮ ಮನಸ್ಸಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಅಭ್ಯಾಸ ಮುಂದುವರೆದ್ರೆ ಆ ಶಬ್ದ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಈಗ ನಾನು ಹೇಳೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಒಂದು ದೊಡ್ಡ ಕೆರೆಯ ನೀರನ್ನು ನೋಡಿ. ಕೆರೆಯಲ್ಲಿ ಜೋರಾಗಿ ಗಾಳಿ ಬೀಸಿದಾಗ ಅಲೆಗಳೆಲ್ಲ ತುಂಬ ಡಿಸ್ಟರ್ಬ್ ಆಗಿ ನೀರೆಲ್ಲ ಅಲುಗಾಡ್ತಾ ಇದೆ. ಆಗ ನೀರಲ್ಲಿ ಅಲೆಗಳು ಎದ್ದು ಕಾಣ್ತಾ ಇದೆ. ನೀರಲ್ಲಿ ಈಗ ಆಕಾಶನೂ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಚಂದ್ರನ ಪ್ರತಿಬಿಂಬ ಕೂಡ ಗಾಳಿಯ ರಭಸಕ್ಕೆ ತುಂಡಾದಂತೆ ಕಾಣ್ತಾ ಇದೆ. ಗಾಳಿ ಕಡಿಮೆ ಆಯಿತು. ಅದೇ ನೀರು ಶಾಂತವಾಗಿ ಕಾಣ್ತಾ ಇದೆ. ನೀರಿನ ಮೇಲೆ ಸಂಪೂರ್ಣ ನಿಶ್ಚಲವಾಗಿದೆ ಮತ್ತು ನಿಶ್ಶಬ್ದವಾಗಿದೆ. ಈಗ ಆಕಾಶದ ಪ್ರತಿಬಿಂಬ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಚಂದ್ರನ ಬೆಳಕು ಕೂಡ ಸುಂದರವಾಗಿ ಹೊಳಿತಾ ಇದೆ. ನಮ್ಮ ಮನಸ್ಸು ಕೂಡ ಇದೇ ರೀತಿ ಕೋಪ, ಅಸೂಯೆ, ಅಹಂಕಾರ, ಹೋಲಿಕೆ ನಮಗೆ ನಮ್ಮ ನಿಜ ಸ್ವರೂಪ ಕಾಣೋದಿಲ್ಲ. ಧ್ಯಾನ ಶುರು ಮಾಡಿದ ಸ್ವಲ್ಪ ದಿನದಲ್ಲೇ ನಿಮ್ಮ ಮನಸ್ಸಿನ ಗಾಳಿ ಕಡಿಮೆಯಾಗಿ ನಿಮ್ಮ ಆಲೋಚನೆಗಳು ಶಾಂತವಾಗುತ್ತೆ. ಅಹಂಕಾರದ ಶಬ್ದ ಕಡಿಮೆಯಾಗಿ ನಿಮ್ಮಲ್ಲಿರೋ ಶಾಂತಿಯ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಈ ರೀತಿ ಅನುಭವ ಆಗಬೇಕಾದ್ರೆ ಒಂದನ್ನು ಮಾತ್ರ ಮರಿಬೇಡಿ, ಕೃತಜ್ಞತೆ. ಹೌದು, ನಮ್ಮ ಲೈಫಲ್ಲಿ ಇಲ್ಲದೇ ಇರೋ ವಿಷಯಗಳ ಬಗ್ಗೆ ನಾವು ತುಂಬಾ ಯೋಚನೆ ಮಾಡ್ತೀವಿ. ಒಂದು ಸಲ ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ಈಗಾಗಲೇ ಏನೆಲ್ಲ ಇದೆ ಅಂತ. ನಮಗೆ ಅಂತ ಜೀವನ ಇದೆ, ಒಂದು ಒಳ್ಳೆ ಕುಟುಂಬ ಇರುತ್ತೆ, ಉಸಿರಾಡೋದಕ್ಕೆ ಗಾಳಿ ಇದೆ, ಉಸಿರಾಟ ಇದೆ. ಪ್ರತಿದಿನ ಕೆಲವು ಕ್ಷಣ ಇವೆಲ್ಲದಕ್ಕೂ ಧನ್ಯವಾದ ಹೇಳಿ. ಈ ರೀತಿ ಮಾಡೋದು ಆಧ್ಯಾತ್ಮದ ಒಂದು ಸುಂದರ ಅನುಭವ. ಸ್ನೇಹಿತರೆ, ಆಧ್ಯಾತ್ಮ ಅನ್ನೋದು ಒಂದು ದಿನದಲ್ಲಿ ಬರೋದಲ್ಲ, ಅದು ಒಂದು ಪ್ರಯಾಣ. ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ನಮ್ಮನ್ನು ನಾವು ಕಂಡುಕೊಳ್ಳುವ ಪ್ರಯಾಣ. ಈ ಪ್ರಯಾಣದಲ್ಲಿ ನಮಗೊಂದು ಅರ್ಥ ಆಗುತ್ತೆ, ಸಂತೋಷ ಅನ್ನೋದು ಹೊರಗಡೆ ಎಲ್ಲೂ ಇಲ್ಲ, ನಮ್ಮೊಳಗೇನೆ ಇದೆ ಅಂತ. ಆಧ್ಯಾತ್ಮ ಅಂದರೆ ನಮ್ಮೊಳಗಿನ ಶಾಂತಿಯನ್ನು ಕಂಡುಕೊಳ್ಳುವ ಕಲೆ. ಒಂದು ದಿನ ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಜಗತ್ತು ಬದಲಾಗೋದಿಲ್ಲ, ನೀವು ಈ ಜಗತ್ತನ್ನು ನೋಡುವಂಥ ದೃಷ್ಟಿಕೋನವೇ ಬದಲಾಗೋಗುತ್ತೆ. ಪ್ರತಿ ಘಟನೆ ಒಂದು ಪಾಠ ಆಗುತ್ತೆ, ಪ್ರತಿ ಸಮಸ್ಯೆ ಒಂದು ಪರೀಕ್ಷೆ ಆಗುತ್ತೆ. ಪ್ರತಿ ಪರೀಕ್ಷೆಯಲ್ಲೂ ಅಸಾಧಾರಣವಾಗಿ ಗೆಲ್ಲೋ ಶಕ್ತಿ ನಿಮ್ಮದಾಗುತ್ತೆ. ಆ ಗೆಲುವು ನಿಮ್ಮ ಜ್ಞಾನದಿಂದ ತುಂಬಿರುತ್ತೆ. ಆ ಜ್ಞಾನವೇ ಆಧ್ಯಾತ್ಮ. ಫ್ರೆಂಡ್ಸ್, ನಿಮ್ಮ ಸ್ನೇಹಿತರು ಯಾರಾದರೂ ತುಂಬ ಡಿಸ್ಟರ್ಬ್ ಆಗಿದ್ರೆ ಅಥವಾ ಆಧ್ಯಾತ್ಮದ ಕಡೆ ಒಲವಿದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗ್ಬೋದು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.